ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಇವತ್ತು ಆ್ಯಕ್ಚುಲಿ ನಮ್ಮ ಫೇವ್ರೆಟ್ ಹೀರೋ ಸುದೀಪ್ ಸರ್ ಅವ್ರದ್ದು ಮೂವಿ ಬಂದಿದೆ, ಮಾರ್ಕ್ ಮೂವಿ. ಇವತ್ತು 25th. ಇವತ್ತು ಆ್ಯಕ್ಚುಲಿ ಅವ್ರ ಮೂವಿ ನೋಡೋಕೆ ಹೋಗ್ಬೇಕಂತ ಬುಕ್ ಮಾಡಿದ್ವಿ. ನಾವು ತುಂಬ ಬ್ಯುಸಿ ಇದ್ದಿದ್ದರಿಂದ ಆ್ಯಕ್ಚುಲಿ ನಮಗೆ ಪ್ಲ್ಯಾನ್ ಇರಲಿಲ್ಲ. ಒಂದೆರಡು ದಿನ ಬಿಟ್ಟೇ ಹೋಗೋಣ ಅಂತ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಬುಕ್ಕೇ ಮಾಡಿರಲಿಲ್ಲ ಟಿಕೆಟ್ಸು. ಯಾಕಂದರೆ ನಮ್ಮದು ಬೇರೆ ಬೇರೆ ಏನೇನೋ ಪ್ಲ್ಯಾನ್ಸ್ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ವಿ. ಬಟ್ ಇವಾಗ ಏನಂದರೆ ಇವತ್ತು ಆ್ಯಕ್ಚುಲಿ ಫ್ರೀ ಆದ್ವಿ. ಫ್ರೀ ಆಗಿದ್ದರಿಂದ ಹುಡುಕಿದಾಗ ಒಂದು ಸೀಟು ಸಿಕ್ಕಿಲ್ಲ. ಎಲ್ಲ ಕಡೆನೂ ಹುಡುಕಿದ್ದಾಯಿತು. ಸಡನ್ನಾಗಿ ಆಯಿತು ಅಂತ ಹೋಪ್ಸ್ ಕಳ್ಕೊಂಡಾಗ ಸಿಕ್ಕಿದ್ದು ಲುಲು VIP ನಲ್ಲಿ. ಸೊ ಅಲ್ಲಿ ನಮಗೆ ಸೀಟ್ ಸಿಕ್ಕಿದೆ ಆಲ್ರೆಡಿ. ಈಗ ನಮ್ಗೇನಂತಂದರೆ ಪ್ಲ್ಯಾನು, ಈಗ ಲುಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಮೂವಿ ನೋಡೋದು. ಒಳ್ಳೆ ಕಡೆ ಸ್ವಲ್ಪ ಮೇಲ್ಗಡೆನೇ ಸಿಕ್ಕಿದೆ ಟಿಕೆಟ್ಸು. ಎಲ್ಲ ಬುಕ್ಕಿಂಗ್ ಆಗಿದ್ರು, ಬಟ್ ಮೇಲ್ಗಡೆ ಅದು ಹೆಂಗಿತ್ತೋ ಗೊತ್ತಿಲ್ಲ. ವಿ ಆರ್ ಲಕ್ಕಿ ಅಂತ ಹೇಳ್ಬೋದು. ಸೊ ಇವತ್ತೇ ರಿಲೀಸ್ ಆಗಿರೋದ್ರಿಂದ ಇವತ್ತೇ ಬುಕ್ ಮಾಡಿ ಹೋಗ್ತಾ ಇರೋದು ಇನ್ನೂ ಒಂಥರ ಸ್ಪೆಷಲ್ಲು. ಮೂವಿ ಹೇಗಿತ್ತು, ರಿವ್ಯೂಸ್ ಹೇಗಿತ್ತು ಎಲ್ಲ ನಾನು ಹೇಳ್ತೀನಿ. ಜಸ್ಟ್ ನೋಡ್ತಾ ಇರಿ, ಓಕೆನಾ? ರೋಟಿ ಅನ್ನೋ ಥರ ಬೇಡ, ನನಗೆ ಇದೊಂದು ದೋಸೆ ತಿಂದರೆ ಸಾಕು. ಕೆಲಸ ಮಾಡಿ, ಇದನ್ನು ನಿಮ್ಮ ಪಕ್ಕ ಇಟ್ಬೋದು. ಮಸಾಲೆ ದೋಸೆ, ಒಂದು ಪನ್ನೀರ್ ಫ್ರೈಡ್ ರೈಸ್, ಮತ್ತು ಒಂದು ಇದು ಪುಟ್ಟಿ ಹುಯಿ ಮಿರ್ಚಿಕ ಪನ್ನೀರ್ ಟಿಕ್ಕಾ, ಒಂದು ಕಾಫಿ. ನಿಮಗೆ ಬೇಕು ಜ್ಯೂಸು, ಸೂಪು, ಜ್ಯೂಸ್ ಏನಾದರೂ? ಬಟರ್ ಮಸಾಲೆ ದೋಸೆ, ಒಂದು ಪನ್ನೀರ್ ಫ್ರೈಡ್ ರೈಸ್, ಒಂದು ಪುಟಿ ಮಿರ್ಚಿಕ ಪನ್ನೀರ್ ಟಿಕ್ಕಾ, ಒಂದು ಕಾಫಿ. ಕಾಫಿಗೆ ಸಿಗೋದು ಪರವಾಗಿಲ್ಲ, ಮೀಡಿಯಮ್ ಸಿಗೋದು ಕಡಿಮೆ ಸ್ಟ್ರಾಂಗ್ ಶುಗರ್ ಮೀಡಿಯಮ್ ವಿತೌಟ್ ಶುಗರ್? ಇಲ್ಲ, ಮೀಡಿಯಮ್ ಇರಲಿ. ಸ್ವಲ್ಪ ಸ್ವೀಟ್ ಮಾಡ್ಬಿಡ್ತಾರಲ್ಲ, ಅದಕ್ಕೆ ಐ ಟೋಲ್ಡ್ ಲೆಸ್ ಅಂತ. ಏನಾದರೂ ಪಾಪ ಫ್ರೆಶ್ ಫ್ರೂಟ್ ಜ್ಯೂಸಸ್ಸು ಇದೆ, ರಿಫ್ರೆಶಿಂಗ್ ಇರುತ್ತೆ ಪಾಪ. ವಾಟ್ರ್ ಬಾಟ್ಲಿ ಇದನ್ನು ಎತ್ಕೊಂಡು ಹೋಗ್ಬಿಡೋಣ ಹೊರಗಡೆ.
ಹೋಗೋದು. ಹಾಯ್. ಸೊ ಮೂವಿ ಮುಗಿಸ್ಕೊಂಡು ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿತ್ತು. ಆಮೇಲೆ ಸ್ವಲ್ಪ ಸಿಟಿ ಔಟ್ಸ್ಕಟ್ಸಲ್ಲಿ ಇಲ್ಲಿ ಮನೆ ಇರೋದ್ರಿಂದ ಡೈರೆಕ್ಟಾಗೆ ನಾವು ಫಸ್ಟು ಮನೆ ರೀಚ್ ಆಗೋ ಕಡೆ ಗಮನ ಹರಿಸ್ತಾ ಇದ್ವಿ. ಸೊ ಬೇಸಿಕಲಿ ಮೂವಿ ಹೇಗಿತ್ತು ಅಂದರೆ ಆ್ಯಸ್ ಯೂಶ್ವಲ್ ಸಖತ್ತಾಗಿತ್ತು, ನೋ ಡೌಟ್ ಅಬೌಟ್ ಇಟ್. ಮೂವಿ ಪರ್ಸ್ನಲಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು. ನಾವು ಮ್ಯಾಕ್ಸ್ ಮೂವಿನೂ ನೋಡಿದ್ವಿ. ಇದು ಮಾರ್ಕು ಕೂಡ ಸುದೀಪ್ ಸರ್ ಅವರು ಹೇಳ್ದಾಗೆ ಇದು ಸ್ಟೋರಿ ಬೇರೆ. ಸೊ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ನೀವು ನೋಡ್ಬೇಕು ಆ್ಯಕ್ಚುಲಿ ಮೂವಿನ, ತುಂಬ ಎಂಜಾಯ್ ಮಾಡ್ತೀರಾ. ಆಮೇಲೆ ಇದು ಸಾಂಗ್ಸ್ ಏನಿದೆಯಲ್ಲ, ಆ ಸಾಂಗ್ಸಿಗೆ ಸರ್ದು ಡ್ಯಾನ್ಸ್ ಎಲ್ಲ ತುಂಬ ಸೂಪರಾಗಿ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ನಮಗೆ ಮೂವಿ ಅರ್ಲಿಯರಾಗಿ ಪ್ಲ್ಯಾನ್ ಮಾಡಿಲ್ಲ ಅಂದ್ರೂ ಇವತ್ತು ಮೂವಿ ಟಿಕೆಟ್ ಸಿಕ್ಕಿದ್ದೆ ನಮ್ಗೆ ಆಶ್ಚರ್ಯ. ಅದು ನಾವೇನೋ ಫ್ರಂಟ್ ರೋನಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಎಗೇನ್ ಇಟ್ಸ್ ಅವರ್ ಲಕ್ ಅಷ್ಟೇ. ಸೊ ತುಂಬ ಹಿಂದೆನೇ ಸಿಕ್ಕಿತ್ತು. ಸೊ ಲುಲು ಮಾಲ್ VIP ಇದೆಯಲ್ಲ ಗೋಲ್ಡ್ ಕ್ಲಾಸ್, ಅಲ್ಲಿ ನಮಗೆ ಆ್ಯಕ್ಚುಲಿ ಇವತ್ತು ಸೀಟ್ ಸಿಕ್ಕಿದ್ದು. ಅಲ್ಲಿ ನಾನು ಆ VIP ಇದು ಏನಿದೆಯಲ್ಲ ಆ ಗೋಲ್ಡ್ ಕ್ಲಾಸ್ ಥರ, ಅದು VIP ಲಕ್ಸ್ ಅಂತಲೂ ಏನೋ ಕರೀತಾರೆ ಅವರು. ಅಲ್ಲಿ ನಾನು ಎಷ್ಟೊಂದು ಮೂವೀಸ್ಗೆ ಹೋಗಿದ್ದೀನಿ, ಬಟ್ ಅಲ್ಲಿ ಹೌಸ್ಫುಲ್ ಆಗಿರೋದು ನಾನು ನೋಡೇ ಇಲ್ಲ ಇವತ್ತಿನವರೆಗೂ. ಈ ಮೂವಿ ಮಾತ್ರ ಫುಲ್ಲು ಫ್ರಂಟ್ ರೋ ಪೂರ್ತಿ ತುಂಬಿತ್ತು. ಯಾಕೆಂದರೆ ನಾನು ಯಾಕೆ ಇದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಮೂವಿ ಟಿಕೆಟ್ಸ್ ಬಂದು 1,000 ಅಲ್ಲಿ ಒಬ್ರಿಗೆ. ಸೊ ಇದು ಫುಲ್ಲು ಹೌಸ್ಫುಲ್ಲಾಗಿ ಜನ ಅಷ್ಟು ಬಂದಿದ್ದರು. ಮತ್ತು ನನ್ನ ತಮ್ಮನೂ ಫ್ಯಾಮಿಲಿ ಜೊತೆ ಅವನು ಮುಂಚೆನೇ ಪ್ಲ್ಯಾನ್ ಮಾಡಿದ್ದ. ಅವನು 2 ಡೇಸ್ ಮುಂಚಿತವಾಗಿ ಬುಕ್ ಮಾಡ್ಬೇಕಾದ್ರೆ ಮೂವಿ ಟಿಕೆಟ್ಸ್ ತುಂಬ ಹೌಸ್ಫುಲ್ ಆಗಿದೆ ಎಷ್ಟೋ ಕಡೆ ಅಂತ ಹೇಳ್ತಾ ಇದ್ದ. ಸೊ ಬೈ ಲಕ್ ನಮಗೆ ಸಿಕ್ಕಿದೆ ಅಷ್ಟೇ. ಸೊ ಮೂವಿ ಅಂತೂ ಸೂಪರಾಗಿತ್ತು, ಎಲ್ಲರೂ ನೋಡಲೇಬೇಕು. ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ, ಗುಡ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಹೋಗಿ ನೋಡಿ ಎಂಜಾಯ್ ಮಾಡಿ. ಓಕೆ, ಬಾಯ್.